ನಮಸ್ಕರಿಸುತ್ತಾ ಶ್ರೀ ಬಸವೇಶ್ವರ ಸ್ವಾಮಿಯು ಪಾದಾವೃಂದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಗುರುಗಳಾದ ಶಿವಯೋಗ ಸ್ವಾಮಿಯವರಿಗೂ ಪಾದಗಳಿಗೆ ಪ್ರಣಾಮಪಟ್ಟು ಶ್ರೀ ಶ್ರೀ ಸಿರಿಗೆರೆ ಗುರುಗಳು ಶ್ರೀ ಶ್ರೀ ಶಿವಮೂರ್ತಿ ಸ್ವಾಮಿಗಳ ಪಾದಾವೃಂದಗಳಿಗೂ ಪ್ರಣಾಮಪಟ್ಟು ವೇದಿಕೆ ಮೇಲೆ ಇರ್ತಕ್ಕಂಥ ಶಿವಪ್ಪನವರೇ, ಶೇಖರಪ್ಪನವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಶರಣಿಯರೇ, ಈ ಒಂದು ಮೂರ್ತಿ ಪ್ರತಿಷ್ಠಾಪನೆಯ ಒಂದು ಪ್ರಾರಂಭದ ಕೆಲವು ವಿಚಾರಗಳನ್ನು ತಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ಹಳೆ ಮೂರ್ತಿ ಸುಮಾರು ವರ್ಷದಿಂದ ಅದು ಮೂರ್ತಿ ಇತ್ತು. ಕೆಲವು ಜನ ಇದು ಮೂರ್ತಿ ಇದೇ ಹೋಗ್ಬಿಟ್ಟತೆ, ದೇವಸ್ಥಾನ ಇಷ್ಟು ದೊಡ್ಡದು ಕಟ್ಟಿದ್ದೀರಿ, ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿರಿ ಅಂತ ಸಲಹೆ ಕೊಟ್ಟು, ಇದು ಸುಮಾರು ವರ್ಷ ಹಿಂದಿನ ಜನ ಎಲ್ಲೋ ಕಂಚಗಾರನಹಳ್ಳಿ ಕೆರೆಯಲ್ಲಿತ್ತು ಅಂತ ಒಬ್ರಿಗೊಬ್ರು ಮಾತಾಡ್ಕೊಂತ ಬಂದಿರೋ ವಿಚಾರ. ಅಲ್ಲಿಂದ ತಂದು ಪ್ರತಿಷ್ಠಾಪನೆ ಮಾಡಿ ಈ ಒಂದು ಸ್ಥಾಪನೆ ಪೂಜ್ತಾ ಇದ್ವಿ. ಒಂದು ದಿವಸ ಎಲ್ಲರೂ ಸೇರ್ಕೊಂಡು ಬೇಡ ಹಿಂಗೆ ಹೇಳ್ತಾ ಇದ್ದಾರೆ, ಮೂರ್ತಿ ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಈ ದಿವಸ ಒಂದು ಸುಂದರವಾದ ಒಂದು ಇದನ್ನು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಎಲ್ಲ ನಮ್ಮೂರಿನ ಜನತೆಯಿಂದ ಹಣ ಸಂಗ್ರಹ ಆಗಲಿ, ಯಾವುದೇ ಒಂದು ಕೆಲಸಕ್ಕಾಗಲಿ ಸಹಕಾರ ಕೊಟ್ಟಿದ್ದಾರೆ. ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಯಾರಿಂದನೂ 3-4 ಜನ 2-3 ಸಾಧ್ಯ ಇಲ್ಲ. ನಮ್ಮೂರಿನ ಜನತೆ, ನಾನು ಇಲ್ಲಿ ತನಕ ಯಾವೇ ಒಂದು ಮಾಡಿದರು, ದೇವಸ್ಥಾನಗಳು ಮಾಡಿದ್ದಾನೆ, ಎಲ್ಲ ಕೆಲಸನೂ ಮಾಡಿದ್ರು, ನನ್ನ ಹಿಂದೆ ಒಂದು ಜನಶಕ್ತಿ ಎಲ್ಲ ಯಾವ್ದಾರು ಹೇಳಿ ಅವ್ರ ಹಿಂದೆ ಬಂದು ನನಗೆ ಸಹಕಾರ ಕೊಟ್ಟು ಈ ದಿವಸ ಇಂಥ ಒಂದು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೆಲ್ಲರಿಗೂ ನನ್ನ ಒಂದು ನಮಸ್ಕಾರವನ್ನು ಸಲ್ಲಿಸಬೇಕಾಗುತ್ತೆ. ಯಾವ ದೇವಸ್ಥಾನ ಮಾಡೋಕ್ಕಾದ್ರೂ ಅಷ್ಟೇ, ಎಲ್ಲ ಮಾಡಿದ್ವಿ ಓಪನಿಂಗ್ ಸೆರೆಮನಿ ಇಟ್ಕೊಳ್ಳೋಂತ ಮತ್ತೆ ಹೊರ್ತೀವಿ. ದುಡ್ಡು ಆವಾಗ ಈ ಕೊರೋನಾ ಅವು ಇವು ಬಂದು ದುಡ್ಡು ಸಾಲದಾಗಿತ್ತು. ನಾನು ಒಂದು ಎಲ್ಲರೂ ಮಾತಾಡ್ಕೊಂಡು ಏನಾದ್ರು ಮಾಡಿ ಹೆಣ್ಮಕ್ಳು ಕಂಡ್ಲೇರಿ ಅವ್ರು ಕೊಡ್ತಾರೆ, ಒಂದು ಕೇಳೋಣ ಅಂತ ಹೇಳಿದೆ. ಆ ಥರ ಮಾತಾಡಿದ್ವಿ. ಇಲ್ಲ ಹೆಂಗೋ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ, 6,000 ರೂಪಾಯಿ ಒಬ್ಬರಿಗೆ ಬಂದ್ಬಿಡತ್ತೆ, ಈ ಹೆಂಗೋ ಗೃಹ ಪ್ರವೇಶಕ್ಕೆ ಕೇಳಿದರೆ ಕೊಡ್ತಾರೆ ಅಂತ. ಸರಿ, ನಾವಲ್ಲಿ ಕೂತ್ಕೊಂಡ್ಮೇಲೆ ಹೆಂಗಸರು ದುಡ್ಡಿಸೋದು ಭಾಳ ಕಷ್ಟ, ಗಂಡಸರಿಗಾದ್ರೆ ಕೊಡೋದಲ್ಲ ಅವರು. ನಾವೇನಾದ್ರು ದೇವಸ್ಥಾನ ಅಂದರೆ ಎಲ್ಲರೂ ಮನೆ ಕರೆ ಕಳಿಸಿ ಹೇಳಿದ್ರು ಕೊಡ್ತಾರೆ ಎಂದು ಹಂಗೆ ಮಾತಾಡಿದ್ವಿ. ಎಲ್ಲರೂ ಸುಮಾರು ಹೆಣ್ಮಕ್ಳು ಎಲ್ಲರೂ ಮನಸ್ಸು ಮಾಡಿ ಬಣ್ಣಕ್ಕೆ ಕೊಟ್ಟರು ಬುದ್ಧಿ. ಅಂದರೆ ಕೊಟ್ಟರು ಅಂದರೆ 450 ಜನ 2,000 ರೂಪಾಯಿ, ಹಿಂಗೆ 9 ಲಕ್ಷ ರೂಪಾಯಿ ಹೆಣ್ಮಕ್ಳಿಂದಾನೆ ಅವತ್ತು ಬಣ್ಣಕ್ಕೆ ದುಡ್ಡು ಹಾಕಿ. ಆಮೇಲೆ ಬೇರೆ ಊರುಗಳಿಗೆ ಹೋಗಿರತಕ್ಕಂಥ ಹೆಣ್ಮಕ್ಳನ್ನ ತೋರ್ ಮನೆ ಅಭಿಮಾನ ಮೇಲೆ ಅವ್ರು ಕೊಡ್ತಾರೆ ಕೇಳೋಣ ಅಂತ. ಸರಿ ಅದು ಪಾಡೆ ಅಂದು ಸುಮ್ಮನೆ ಒಂದು ಒಮ್ಮೆಲೆ ಮಾಡಿ ಕಳಿಸಿದ್ವಿ. ಅವರು ಸುಮಾರು 3 ಲಕ್ಷ ರೂಪಾಯಿ, 3ರಿಂದ 4 ಲಕ್ಷ ರೂಪಾಯಿ ನಮ್ಮ ಹೆಣ್ಮಕ್ಳು ತವ್ರ ಮನೆಗೆ ಕೊಟ್ಟು ಬಂದು ಕಾರ್ಯಕ್ರಮ ನೋಡ್ಕೊಂಡು ಒಂದು ಒಳ್ಳೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಹೆಣ್ಮಕ್ಳು ಭಾಳ ಒಳ್ಳೆ ಬುದ್ಧಿವಂತರು. ಹೆಂಗಂದರೆ ಈಗ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ, ಸುಮ್ಮನೆ ಅಲ್ಲ ಹೆಣ್ಮಕ್ಳು ಲೇ ಗಂಡಸ್ರದ್ದು ಯಾವಾಗಲೂ ಎಲ್ಲರಿಗೂ ಹೆಸರು ಹಾಕ್ಸ್ತವೆ ಅವ್ರ ಮನೆಗೆ ಬುದ್ಧಿ. ನಾವು ಯಾವುದೇ ಕಾರ್ಯಕ್ರಮ ಇಲ್ಲಿ ಬಸವಣ್ಣರ ಗುಡಿ ಹಾಕಿದ್ವಿ, ಅಂಬೇಡ್ಕರ್ ಗುಡಿ ಮಾಡ್ತಾ ಇದ್ದಾವೆ, ಯಾರು ಹೆಣ್ಮಕ್ಳು ತಿರಲ್ಲ. ಅವ್ರು 2,000 ರೂಪಾಯಿ ಕೊಟ್ಬಿಟ್ರೆ ಅವ್ರಿಗೂ ಒಂದು ಹೆಸರು ಹಾಕ್ಸೋಣ ಅಂತಂದು ಈಗ ಕಲ್ಲೆಲ್ಲ ಕೆಚ್ಚಿ ಈಗ ಇನ್ನೊಂದು ವಾರ 15 ದಿವಸದೊಳಗೆ ಅವನು ಹಾಕ್ತವೆ. ಅಂಥ ಬುದ್ಧಿ ಹೆಣ್ಮಕ್ಳದ್ದು ನಿಮ್ಮದು, ನೀವು ಸಹಕಾರ ಕೊಟ್ಟರೆ ಏನಾದರೂ ಮಾಡ್ಬೋದು. ಹಾಗೆ ಗಂಡು ಮಕ್ಕಳು ಅಷ್ಟೇ, ನಾನು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಹಿಂಗೆ ಮಾಡ್ಬೇಕಂಡ್ರೆ ಬರ್ರಿ ಅಂದರೆ ಅವರು ಒಟ್ಟರು ಒಗ್ಗಟ್ಟಾಗಿ ನಮಗೆ ಕೆಲಸನೇ ಕೊಡಲ್ಲ, ಅವರೇ ನಿಂತಿದ್ದು ಮಾಡಿ ಈಗೆಲ್ಲ ವ್ಯವಸ್ಥೆ ಅವರೇ ಮಾಡಿದ್ದಾರೆ. ಆ ಎಲ್ಲ ಯುವಕರಿಗೂ ನನ್ನ ವೈಯಕ್ತಿಕವಾಗಿ ಹಿಂಗೆ ಮುಂದೆ ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ದೇವಸ್ಥಾನ ಆಗಲಿ, ಇನ್ನಿತರ ಯಾವುದೇ ಕೆಲಸಕ್ಕೂ ಇದೇ ರೀತಿ ಒಗ್ಗಟ್ಟಿಂದ ಮಾಡಲಿ ಅಂತ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಈ ದಿವಸ ಸಲ್ಲಿಸ್ದಂಗೆ. ಈ ದಿವಸ ಈಗ ಬಂದಿರ್ತಕ್ಕಂಥ ಎಲ್ಲರಿಗೂ ಹೊಸವಾಗಿದೆ.
ಗುರುಗಳ ಭಾಷಣ ಕೇಳಿದೆ ಯಾರು ಎದ್ದು ಹೋಗ್ಬೇಡ್ರಿ, ಎಲ್ಲರೂ ಪ್ರಸಾದ ವ್ಯವಸ್ಥೆ ಐತೆ ಶಾಂತ ರೀತಿಯಿಂದ ತಾವೆಲ್ಲರೂ ಪ್ರಸಾದ ತಗೊಂಡು ಮತ್ತೆ ಮನೆಗೆ ಹೋಗಿ ಮನೆಯಾಗಿರೋರನ್ನು ಕಳಿಸಿ ಪ್ರಸಾದ ತಗೋಬೇಕು ಅಂತ ತಮ್ಮೇಲೆ ಎಲ್ಲರಿಗೂ ವಿನಂತಿ ಮಾಡಿಕೊಳ್ತಾ ಈ ನನ್ನ 4 ನುಡಿಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ಆಸ್ಥಾನದಲ್ಲಿ ಮಹಿಳೆಯರಿಗೆ ಬಹಳಷ್ಟು ಅವಕಾಶಗಳು ಕೊಟ್ಟಿದ್ರು. ಯಾಕಂದ್ರೆ ನಮ್ಮ ದೇಶದ ಶಕ್ತಿ ದಾರಿ ಶಕ್ತಿ ಇದು ಮುಖಸ್ಥಿತಿ ಎಲ್ಲ ತಾಯಿ. ಇವತ್ತು ನಾನಿರ್ಬೋದು, ನಮ್ಮ ಕುಟುಂಬ ಯಾರೇ ಇರ್ಬೋದಮ್ಮ, ಪುರುಷರು ಮನೇಲಿ ಏನೈತೆ ಅಂತ ನೋಡಲ್ಲ, ಆದರೆ ಇಡೀ ಕುಟುಂಬದ ಜವಾಬ್ದಾರಿಯನ್ನ ನಿರ್ವಹಿಸ್ತಕ್ಕಂಥ ಶಕ್ತಿ ನಿಮಗಿದೆ ತಾಯಿ. ಇವತ್ತು ನಮ್ಮ ಧರ್ಮ ಪರಂಪರೆ ಉಳಿದಿದೆ ಅಂದರೆ ನಮ್ಮ ತಾಯಿಯಂದಿರು ಸಹೋದರಿಯರಿಂದ ಅಂತ ನಾನು ಘಂಟಾಘೋಷಗಳಿಗೆ ಇಚ್ಛೆ ಪಡ್ತೀನಿ. ನಾವೆಲ್ಲ ಪುರುಷ ಸ್ವಾರ್ಥಿಗಳಮ್ಮ. ನಾವೇನು ಮಾಡ್ತೀವಿ, ಯಾವುದೇ ಕಾರ್ಯಕ್ರಮ ಆ ಕಡೆ ಈ ಕಡೆ ಸಣ್ಣ ಪುಟ್ಟ ಇರ್ತಾವಲ್ಲಮ್ಮ, ಅದ್ರ ಬಗ್ಗೆ ಮತ್ತೆ ಹೊಡೆದು ಹೇಳಲ್ಲ. ಆದರೆ ಏನು ಇಲ್ದಂಗೆ ಭಾಳ ಮಡಿಯಿಂದ ತಾವು ಇಲ್ಲಿ ಬಂದು ಗುರುಗಳ ಮಾತನ್ನು ಕೇಳಬೇಕು, ಬಂದಿರ್ತಕ್ಕಂಥ ಅತಿಥಿಗಳ ಮಾತುಗಳಿಗೆ ಬಹುಶಃ ಶಾಸಕರು ಭಾಳಷ್ಟು ಒತ್ತಡಗಳ ಮಧ್ಯೆ ಅವ್ರಿಗೆ ಬರೋಕ್ಕಾಗಿಲ್ಲ ಅನ್ಸುತ್ತೆ. ಅದೇ ಇನ್ನೂ ತಡವಾಗಿದೆ, ಅನಿವಾರ್ಯ ಇದೆ ಎಲ್ಲ ಕಡೆ. ಇವತ್ತು ನಮ್ಮ ಧರ್ಮ ಸಂಸ್ಕೃತಿ ಪರಂಪರೆ ಉಳಿಬೇಕಾಗಿದೆ. ಅಣ್ಣ ಬಸವಣ್ಣನವರ 12ನೇ ಶತಮಾನದಲ್ಲಿ ನಮಗೆ ಬಹಳಷ್ಟು ಅವರು ಉಪದೇಶಗಳನ್ನು ಮಾಡಿದರು, ನಮಗೆ ಆದರ್ಶ. ಇವತ್ತು ಬಸವಣ್ಣನ ಪೂಜೆ ಮಾಡ್ತೀವಿ, ಬಸವಣ್ಣನ ಹೊಲಗಳಲ್ಲಿ ಉಳುಮೆ ಮಾಡೋಕ್ಕೆ ಇದು ಮಾಡ್ತೀವಿ, ಗೋಪೂಜೆ ಮಾಡ್ತೀವಿ, ಮತ್ತು ಹಳ್ಳಿಗಳಲ್ಲಿ ಎಲ್ಲ ದೇವಾನ ದೇವತೆಗಳ ಹಬ್ಬ ಹರಿದಿನಗಳು ಆಚರಣೆ ಮಾಡ್ತೀವಿ. ಯಾಕಂದರೆ ಭಾರತ ದೇಶ ಜಾತ್ಯತೀತ ದೇಶ ಮತ್ತು ವಿಶ್ವಮಾನವ ಬಸವಣ್ಣನವರು ಈ ದೇಶಕ್ಕೆ ತುಳಿತಕ್ಕೊಳಗಾದ ಸಮಾಜಗಳಿಗೆ ಒಂದು ನ್ಯಾಯವನ್ನು ಕೊಟ್ಟಂಥ, ಸಾಮಾಜಿಕ ನ್ಯಾಯ ಕೊಟ್ಟಂಥ ಬಸವಣ್ಣನವರ ಒಂದು ಪವಿತ್ರವಾದ ದಿನ. ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡಿದೆ, ಯಾಕಂದರೆ ಈಗಾಗಲೇ ನಾವು ಬೆಳಗ್ಗೆ ಕುರುವಕ್ಕೂ ಅಲ್ಲಿ ಹೋಗ್ತಾರ ಗುರುಗಳು ಗೊತ್ತಾಗಬೇಕಾಯ್ತು. ಭಾಳ ತಡವಾಗಿ ನಮ್ಮ ಗಾಡಿ ತೀರ್ಥಲಿಂಗ, ಮುನಿಯಪ್ಪ, ನಮ್ಮ ತೀರ್ಥ, ಪ್ರವೀಣ, ಧನಂಜಯ ಎಲ್ಲರೂ ಫೋನ್ ಹೊಡಿತಾ ಇದ್ರು. ಮುನಿಯಪ್ಪ ಎಲ್ಲ ಸೇರಿ ತಡಿಯಪ್ಪ ಗುರುಗಳು ಎಲ್ಲದ್ರೆ ನಾವು ಎಲ್ಲ ಮುಗಿಸೇ ಬರ್ತೀವಿ ಅಂತ ಹೇಳಿ ಮುಗಿಸೇ ಬಂದ್ವಿ. ಇನ್ನೂ ಭಾಳಷ್ಟು ಕಡೆ ಹೋಗಬೇಕಾಗಿದೆ. ಅಣ್ಣ ಬಸವಣ್ಣನವರ ಆದರ್ಶಗಳನ್ನು ಅಳವಡಿಸಿಕೊಂಡು ನಾವು ಮುಂದೆ ಸಾಗೋಣ. ನಾರಿ ಶಕ್ತಿ ಬಹಳ ದೊಡ್ಡದು. ನಾರಿ ಶಕ್ತಿಗೆ ಒಂದು ವಿಶೇಷವಾದ ಸ್ಥಾನಮಾನ, ಗೌರವ ಇದೆ. ಮೊನ್ನೆ ನೀವು ನೋಡಿ ಪ್ರಧಾನಮಂತ್ರಿಗಳು ಕರಿಬಸಪ್ಪ, ವೀರಭದ್ರಪ್ಪ, ಸುತ್ತಾರ್, ರಾಣೆಬೆನ್ನೂರು ಇವರಿಗೆ ಕರ್ಕೊಂಬಂದಿದ್ರು, ಅವರಿಗೆ ಕೊಟ್ಟಿವಿ. ಅವರು ಇವತ್ತು ಹೇಳ್ಬೇಕು ಅಂತಂದರೆ ಆಚಾರ್ಯಗಳು ಭಾರಿ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾರೆ. ಆದರೆ ಈ ರಾಣೆಬೆನ್ನೂರು ಆಚಾರ್ಯರು ಸತ್ಯ ಹೇಳ್ತಿದ್ದಾರೆ. ಯಾಕೆಂತಂದರೆ ಅವರು ಹೇಳಿದ ದಿನಕ್ಕೆ ನಮಗೆ ಇವತ್ತು ಬಸವಣ್ಣನ ಕೊಟ್ಟರು. ಅಂಥ ಒಂದು ಆಚಾರ್ಯಗಳು ಇಂಥ ಒಂದು ನಮಗೆ ಸುಂದರವಾಗಿ ನಮಗೆ ಒಂದು ಬಸವಣ್ಣ ಮೂರ್ತಿಯನ್ನು ಮಾಡಿಕೊಂಡಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಿ ಮುಂದೆ ಇದೇ ರೀತಿ ನಮ್ಮ ಗ್ರಾಮದ ಯಾವುದೇ ಒಂದು ವಿಗ್ರಹಗಳಿದ್ರೆ ಇನ್ನೂ ಅಚ್ಚುಕಟ್ಟಾಗಿ ಮಾಡಿ ಇನ್ನೂ ರಾಷ್ಟ್ರ ಮಟ್ಟ ಜಿಲ್ಲಾ ಮಟ್ಟ ಪ್ರಶಸ್ತಿ ತೆಗೆದುಕೊಳ್ಳಲಿ ಅಂತಂದು ಆಶಿಸುತ್ತಾ ಅವರಿಗೆ ಗುರುಗಳಿಂದ